Good morning, everyone. So in the previous class, we have seen few more silent features of Indian Constitution. Okay, let know we have completed this. Okay, quick we will revise what we have studied. Okay, the first, as you know, we have studied establishment of federal system with unitary bias. Unitary bias. Okay, our constitution is the federal system. Okay, establishment of federal system. Okay, federal system ಅಂದ್ರೆ in India we have two types of government ಅದಾವ. Okay, two types of government ಅದಾವ. One is central government, ಇನ್ನೊಂದು ಐತ್ರಿ state government. Okay, ಎರಡು powers ಏನದಾವ ಡಿಫ್ರೆಂಟ್ ಅದಾವ. Okay, powers equal ಇಲ್ಲ. Okay, state power ಬೇರೆ ಅದಾವ, central government powers ಬೇರೆ ಅದಾವ. Okay, more powers will be in the hand of central power because they forms the government. Okay, federal system ಅಂದ್ರೆ ಏನನ್ಬೋದು in powers of two government, state government and central government. ಅವ್ರದ್ದು ಎರಡು ಪವರ್ಸ್ ಏನದಾವ ಈಕ್ವಲ್ ಇಲ್ಲ. ಓಕೆ, ಮೋರ್ ಪವರ್ಸ್ ಕಂಟೈನ್ಸ್, ಯಾರು ಮೋರ್ ಪವರ್ ಕಂಟೈನ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅ ಮೋರ್ ಪವರ್. ಓಕೆ, ಸಪೋಸ್ ಎನಿ ಎಮರ್ಜೆನ್ಸಿ ಬಂತು, ಓಕೆ, ಇನ್ ಇಂಡಿಯಾ ಒಳಗೆ ಎನಿ ಎಮರ್ಜೆನ್ಸಿ ಬಂತು, ಓಕೆ, ಸ್ಟೇಟ್ ಕಮ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟರ್. ಓಕೆ, ಇಂಡಿಯಾ ಒಳಗೆ ಏನಂದ್ರೆ ಎಮರ್ಜೆನ್ಸಿ ಬಂತು. ಓಕೆ, ಸಪೋಸ್ ಏನಂದ್ರೆ ಎಮರ್ಜೆನ್ಸಿ ಬಂದಂದ್ರೆ ಎಲ್ಲ ಸ್ಟೇಟ್ ಯಾರು ರೂಲ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಮಾಡ್ತಾರೆ. ಓಕೆ, ಆಲ್ ಪವರ್ಸ್ ಕಮ್ಸ್ ಇನ್ ದ ಹ್ಯಾಂಡ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ದಟ್ ಈಸ್ ಕಾಲ್ಡ್ ಎಸ್ ಯೂನಿಟರಿ ಬಯಸ್. ಫೆಡರಲ್ ಸಿಸ್ಟಮ್ ಅಂದ್ರೆ ಪವರ್ಸ್ ಬೇರೆ ಬೇರೆ ಅದಾವ. ಓಕೆ, ಮೋರ್ ಪವರ್ಸ್ ಯಾರಿಗೆ ಇರ್ತಾವ, ಸೆಂಟ್ರಲ್ ಗೌರ್ಮೆಂಟ್ ಕಡೆ ಇರ್ತಾವ. ಯುನಿಟರಿ ಬಯಸ್ ಅಂದ್ರೆ ನಾವು ಏನ್ ಅನ್ಬೋದು, ಸಪೋಸ್ ಕಂಟ್ರಿ ಒಳಗೆ ಏನಂದ್ರೆ ಎಮರ್ಜೆನ್ಸಿ ಬಂತು. ಓಕೆ, ದ ಆಲ್ ಪವರ್ಸ್ ಕಮ್ಸ್ ಇನ್ ದ ಹ್ಯಾಂಡ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಮಾಡ್ತಾರೆ. ಓಕೆ, ಟಿಲ್ ನೌ ಇನ್ ಇಂಡಿಯಾ 3 ಎಮರ್ಜೆನ್ಸಿ ಆಗಿತ್ತು. ಓಕೆ, 3 ಎಮರ್ಜೆನ್ಸಿ ಆಗಿತ್ತು, ನಿನ್ನೆ ಕ್ಲಾಸ್ ಒಳಗೆ ಹೇಳಿದೆ. ಫಸ್ಟ್ ಎಮರ್ಜೆನ್ಸಿ ವಾರ್ ಆಗಿತ್ತು, ಇಂಡಿಯಾ ಅಂಡ್ ಚೈನಾ. ಸೆಕೆಂಡ್ ವಾರ್ ಏನಿತ್ತು, ಇಂಡಿಯಾ ಅಂಡ್ ಪಾಕಿಸ್ತಾನ್. ಥರ್ಡ್ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಕೊಟ್ಟಿದ್ರು. ಓಕೆ, 3 ಟೋಟಲ್ ಎಮರ್ಜೆನ್ಸಿ ವಿ ಹ್ಯಾವ್ ಹ್ಯಾಪನ್. ಅಪಾರ್ಟ್ ಫ್ರಮ್ ದಟ್ ಟಿಲ್ ನೌ, ಟಿಲ್ ಡೇಟ್ ಸ್ಟಿಲ್ ಏನು ಎಮರ್ಜೆನ್ಸಿ ಆಗಿಲ್ಲ. ಓಕೆ, at establishment of federal system with unitary bias, I think everyone have understood. Okay, powers same ಇರಲ್ಲ. ಓಕೆ, ಡಿಫ್ರೆಂಟ್ ಪವರ್ಸ್ ಇರ್ತಾವ. ಯಾಕಂದ್ರೆ ಎವ್ರಿ ಸ್ಟೇಟ್ ಒಳಗೆ ಬೇರೆ ಬೇರೆ ಗೌರ್ಮೆಂಟ್ಸ್ ಇರ್ತಾವ. ಓಕೆ, ಸೆಂಟ್ರಲ್ ಒಳಗೆ ಒಂದೇ ಗೌರ್ಮೆಂಟ್ ಇರ್ತದೆ. ಪ್ರೆಸೆಂಟ್ ಗೌರ್ಮೆಂಟ್ ಐತಿ, BJP ಗೌರ್ಮೆಂಟ್ ಐತಿ. ದ್ಯಾಟ್ ದೇ ವಿಲ್ ಬಿ ಹ್ಯಾವಿಂಗ್ ಮೋರ್ ಪವರ್ಸ್. ಸ್ಟೇಟ್ ಒಳಗೆ ಬೇರೆ ಬೇರೆ ಪಾರ್ಟೀಸ್ ಬರ್ತಾವ. ಆಮ್ ಆದ್ಮಿ ಪಾರ್ಟಿ ಬರ್ತಾವ, ಕಾಂಗ್ರೆಸ್ ಪಾರ್ಟಿ ಬರ್ತಾವ, JDS ಬರ್ತಾವ. ಫಾರ್ ದ್ಯಾಟ್ ಪರ್ಪಸ್ ಪವರ್ಸ್ ಏನಿರ್ತಾವ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತಾವ. ಓಕೆ, ದೇ ಮೇಕ್ ದೇರ್ ಓನ್ ರೂಲ್ಸ್. ಸ್ಟೇಟ್ ಗೌರ್ಮೆಂಟ್ ಎಂದ್ರೆ ದೇರ್ ಗೌರ್ಮೆಂಟ್ ಎಂದ್ರೆ ರೂಲ್ ಪಾಲಿಸಿ ತಗೊಂಡ್ ಬರ್ತಾರೆ. ಫಾರ್ ದ್ಯಾಟ್ ಪರ್ಪಸ್ ಏನಿರ್ತಾವ, powers different irtav, they will be not equal. Okay, and another feature we have uh, done with, that is parliamentary democracy. Okay, parliamentary democracy means the constitution of India establish both center and state. Okay, and establish a parliamentary form of government. India ಒಳಗೆ ಏನಾಗ್ತಾವ, we have two types of head ಇರ್ತಾವ. One real head and one nominal head ಇರ್ತಾವ. Real head ಯಾರು ಇರ್ತಾರೆ, a prime minister. Nominal head is a president and governor. Okay, in India we have parliamentary democracy. Okay, ಇಲ್ಲೇನಂತ, the president and the governor has no real powers. ಅವ್ರ ಕಡೆ ಎಷ್ಟು ಪವರ್ಸ್ ಇರಲ್ಲ. ದೇ ಆಕ್ಟ್ ಅಕಾರ್ಡಿಂಗ್ ಟು ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ನೋಡ್ರಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಏನನ್ಬೋದು ನಾವು, ಪ್ರೈಮ್ ಮಿನಿಸ್ಟರ್ ಒಳಗೆ ಸಮ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಓಕೆ, ಲೈಕ್ HR ಮಿನಿಸ್ಟರ್ ಇರ್ತಾರೆ. ಓಕೆ, ಹ್ಯೂಮನ್ ರಿಸೋರ್ಸ್ ಮಿನಿಸ್ಟರ್. ಓಕೆ, ಫೈನಾನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್. ಹಂಗಾಗಿ ದೇ ವಿಲ್ ಬಿ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಓಕೆ, ಪಾರ್ಲಿಮೆಂಟ್ ಒಳಗೆ ಏನಾಗ್ತಾವ, ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಕಡೆ ದೇ ವಿಲ್ ಬಿ ನಾಟ್ ಹ್ಯಾವಿಂಗ್ ದ ರಿಯಲ್ ಪವರ್ಸ್. ರಿಯಲ್ ಪವರ್ಸ್ ಯಾರ ಕಡೆ ಇರ್ತಾವ, ಪ್ರೈಮ್ ಮಿನಿಸ್ಟರ್ ಕಡೆ. ಓಕೆ, because he forms the government. Okay, he runs our government. Okay, for that purpose in India we have parliamentary form of government. According to the prime minister and council of minister, they will give advice to the president. President or advice ಕೊಡ್ತಾರೆ. According to that he should run. Okay, and one more, we have two types of houses ಅದಾವ.
Okay, in India we have two types of houses. One is Lok Sabha and one more Rajya Sabha. Lok Sabha ಏನೈತ್ರಿ upper house ಐತಿ, sorry, Lok Sabha is lower house. Okay, lower house. Rajya Sabha is upper house. Okay, Rajya Sabha members ಏನಿಂತಾವ, Rajya Sabha ಏನೈತ್ರಿ permanent house ಐತಿ. Okay, Rajya Sabha is permanent house, it cannot dissolve. Okay, ಅಲ್ಲೇನಾಗ್ತಾವ ರಾಜ್ಯಸಭಾ ಒಳಗೆ ಎವ್ರಿ ಇಯರ್ ಸಮ್ ಫ್ಯೂ ಮೆಂಬರ್ಸ್ ರಿಟೈರ್ ಆಗ್ತಾರೆ. ಓಕೆ, ಒನ್ ಥರ್ಡ್ ಮೆಂಬರ್ಸ್ ಏನಾಗ್ತಾವ ರಿಟೈರ್ ಆಗ್ತಾವ ಮತ್ತು ನ್ಯೂ ಮೆಂಬರ್ಸ್ ಜಾಯಿನ್ ಆಗ್ತಾವ. ರಾಜ್ಯಸಭಾ ಒಳಗೆ 250 ಮೆಂಬರ್ಸ್ ಇರ್ತಾರೆ, ಅದರೊಳಗೆ 12 ನಾಮಿನೇಟ್ ಇರ್ತಾರೆ. 12 ನಾಮಿನೇಟ್ ಮಾಡ್ತಾರೆ. ಅವ್ರು 12 ನಾಮಿನೇಟ್ ಯಾರು ಮಾಡ್ತಾರೆ? ಪ್ರೆಸಿಡೆಂಟ್. ಓಕೆ, ಅವ್ರ ಟರ್ಮ್ ಎಷ್ಟು ಇರ್ತದೆ? 6 ಇಯರ್ ಇರ್ತೈತೆ. ರಾಜ್ಯಸಭಾದ ಮೆಂಬರ್ಸ್ ಏನಿರ್ತದೆ 6 ಇಯರ್ ಇರ್ತದೆ. ಆಫ್ಟರ್ ಅವ್ರು ರಿಟೈರ್ಮೆಂಟ್ ಆಗ್ತಾರೆ. ರಿಟೈರ್ಮೆಂಟ್ ಆದಮೇಲೆ ಸಮ್ ಅಮೌಂಟ್ ಅವ್ರಿಗೆ ಕೊಡ್ಬೋದು. ಓಕೆ, ಲೋಕಸಭಾ ಒಳಗೆ ಏನಿರ್ತದೆ 5 ಇಯರ್ಸ್ ಟರ್ಮ್ ಇರ್ತದೆ. ಅದು ಡಿಸಾಲ್ವ್ ಆಗ್ತದೆ ಅಂದ್ರೆ ವ್ಯಾನಿಷ್ ಆಗ್ಬೋದು. ಬಿಕಾಸ್ ಎವ್ರಿ 5 ಇಯರ್ಸ್ ನಮ್ಮ ಗೌರ್ಮೆಂಟ್ ಚೇಂಜ್ ಆಗ್ತಾವೆ. ಫಾರ್ ದ್ಯಾಟ್ ಪರ್ಪಸ್ ಲೋಕಸಭಾ ಇಸ್ ಕಾಲ್ಡ್ ಆಸ್ ಅ ಲೋವರ್ ಹೌಸ್. ಓಕೆ, ಲೋಕಸಭಾ ಒಳಗೆ ಒಂದು ಸ್ಪೀಕರ್ ಇರ್ತಾರೆ. ಓಕೆ, ಸ್ಪೀಕರ್ ನೀವು ನೋಡ್ಬೋದು ಟಿವಿ ಒಳಗೆ ಸ್ಪೀಕರ್ ಇರ್ತಾರೆ, ಇನ್ನೊಂದು ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಸಪೋಸ್ ಸ್ಪೀಕರ್ ಅಬ್ಸೆಂಟ್ ಅದ ಆದಮೇಲೆ ಡೆಪ್ಯೂಟಿ ಸ್ಪೀಕರ್ ಹ್ಯಾಂಡಲ್ ಮಾಡ್ಬೋದು. ಓಕೆ, ಸ್ಪೀಕರ್ ಇರ್ತಾವೆ, 2 ಸ್ಪೀಕರ್ಸ್ ಇರ್ತಾವೆ, ಡೆಪ್ಯೂಟಿ ಸ್ಪೀಕರ್ ಆ್ಯಂಡ್ ಸ್ಪೀಕರ್ ಇರ್ತಾರೆ. ಇನ್ ರಾಜ್ಯಸಭಾ ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ವೆಂಕಯ್ಯ ನಾಯ್ಡು. ಪ್ರೆಸೆಂಟ್ ವೈಸ್ ಪ್ರೆಸಿಡೆಂಟ್ ಇಸ್ ವೆಂಕಯ್ಯ ನಾಯ್ಡು. he runs the Rajya Sabha. He is the, according to his permission only we should start the session. Okay, in Lok Sabha ಒಳಗೆ ಸ್ಪೀಕರ್ ಯಾವಾಗ ಹೇಳ್ತಾರೆ ಅವಾಗೆ ಮೀಟಿಂಗ್ ಸೆಷನ್ ಸ್ಟಾರ್ಟ್ ಮಾಡಬೇಕು. ನಾವು ಅವ್ರ ಮೆಂಬರ್ ಬಂದು ಹಂಗೆ ಸೆಷನ್ ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ. ವಿತ್ ಹೀಸ್ ಪರ್ಮಿಷನ್ the session should start. Okay, any unsentimental statement should be not given. Suppose a speaker feels he is misbehaving in the Lok Sabha, ಅವ್ರಿಗೆ ಹೊರಗೆ ಹಾಕ್ಬಿಡ್ತಾರೆ. ಸೇಮೇ ರಾಜ್ಯಸಭಾ ಒಳಗೆ without vice president permission the session should be not started. Suppose he also feels vice president this member is not following the rules and regulations, ಅವ್ರಿಗೆ ಹೊರಗೆ ಹಾಕ್ಬೋದು. Okay, these are the rules. Okay, and one more salary allowances godಬಹುದು. Okay, president salary ಎಷ್ಟಿರ್ತದೆ, ಪ್ರೈಮ್ ಮಿನಿಸ್ಟರ್ ಸ್ಯಾಲರಿ ಎಷ್ಟಿರ್ತದೆ. ಓಕೆ, ಫಾರ್ ಪ್ರೆಸಿಡೆಂಟ್ ಫಾರ್ 5 ಇಯರ್ಸ್ ಒಂದು ಹೌಸ್ ಕೊಡ್ತೀರಿ. ಓಕೆ, ಇನ್ ಭವನ್ ಕೊಡ್ತೀರಿ. ಓಕೆ, ಹೌಸ್ ಕೊಡ್ತಾರೆ, 5 ಇಯರ್ಸ್ ಕೊಡ್ತಾರೆ, ಅವ್ರ ಸ್ಯಾಲರಿ ಕೊಡ್ತಾರೆ. ಓಕೆ, ಐ ಥಿಂಕ್ salary how much they will give. Okay, this we have completed. So now we will go to the last feature. Okay, emergency provision. Okay, emergency provision. Okay, ಏನಾಗ್ತದೆ ಇಲ್ಲಿ ಯಾರು ಪ್ರೊವಿಷನ್ ಡಿಕ್ಲೇರ್ ಮಾಡ್ತಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ಸ್ ಎಮರ್ಜೆನ್ಸಿ. ಓಕೆ, ಆರ್ಟಿಕಲ್ 352 to 369 deals with emergency provision of India. Okay, 3 emergency provision ಅದಾವ ಇಂಡಿಯಾ ಒಳಗೆ. One is national emergency, second is state emergency, and last we have financial emergency. Okay, ಎಮರ್ಜೆನ್ಸಿ ಅಂದ್ರೆ ನೋಡ್ರಿ, ಏನಂದ್ರೆ ವಾರ್ ಬಂತು, ಅಗ್ರೆಷನ್ ಬಂತು, ಎಮರ್ಜೆನ್ಸಿ ಕೊಡ್ತಾರೆ. ಓಕೆ, ಹಾಗೆ ಕೊಡಕ್ಕೆ ಬರಲ್ಲ ಎಮರ್ಜೆನ್ಸಿ. ಓಕೆ, ಫಸ್ಟ್ ಏನು ಮಾಡ್ತಾರೆ? ಪ್ರೆಸಿಡೆಂಟ್ ಎಮರ್ಜೆನ್ಸಿ ಕೊಡ್ತಾರೆ, 2 months ಎಮರ್ಜೆನ್ಸಿ ಕೊಡ್ತಾರೆ. ಪ್ರೆಸಿಡೆಂಟ್ ಏನು ಮಾಡ್ತಾರೆ? 2 months ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಆಫ್ಟರ್ವರ್ಡ್ಸ್ ಅದು ಪಾರ್ಲಿಮೆಂಟ್ ಒಳಗೆ ಅಪ್ರೂವಲ್ ತೊಗೊಂಡು ಬರ್ತಾರೆ. ಪಾರ್ಲಿಮೆಂಟ್ ಕಡೆ ಅಪ್ರೂವಲ್ ತೊಗೊಂಡು ಬರ್ತಾರೆ. ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಕಡೆ ಒಂದು ಮೆಜಾರಿಟಿ ತೊಗೊಂಡು ಬರ್ತಾರೆ. ಓಕೆ, ಮೆಜಾರಿಟಿ ಅಂದ್ರೆ ಸಪೋಸ್ ಲೋಕಸಭಾ ರಾಜ್ಯಸಭಾ ಒಳಗೆ 250 ಮೆಂಬರ್ಸ್ ಅದಾರ. ಓಕೆ, 50-50 ಹೋಟ್ ಬರಬೇಕು. 250 ಹೋಟ್ ಎಷ್ಟು ಬರ್ತದೆ? 125 ಪ್ಲಸ್ 1 ಹೋಟ್ ಬಂದಂದ್ರೆ ಅದು ಲೋಕಸಭಾ ಒಳಗೆ ಪಾಸ್ ಮಾಡ್ತಾರೆ. ಲೋಕಸಭಾ ಒಳಗೆ ಸಪೋಸ್ 500 ಮೆಂಬರ್ಸ್ ಅಷ್ಟೇ ಬಂದಾರ, ಅದರ್ 50-50 ಬರಬೇಕು ಅಂದ್ರೆ 250. ಅದು ಬಂದಂದ್ರೆ ಅವರು ಡಿಕ್ಲೇರ್ ಬಂದಂದ್ರೆ 6 months ಎಮರ್ಜೆನ್ಸಿ ಕೊಡ್ತಾರೆ. ಓಕೆ, ನೋಡ್ರಿ, ಫಸ್ಟ್ ಪ್ರೆಸಿಡೆಂಟ್ ಎಮರ್ಜೆನ್ಸಿ ಕೊಡ್ತಾರೆ, 2 months ಎಮರ್ಜೆನ್ಸಿ ಕೊಡ್ತಾರೆ. ಓಕೆ, ಆಫ್ಟರ್ವರ್ಡ್ಸ್ ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಅಪ್ರೂವಲ್ ತೊಗೊಂಡು ಬರ್ತಾರೆ ಫ್ರಮ್ ಲೋಕಸಭಾ ಮತ್ತು ರಾಜ್ಯಸಭಾ ಒಳಗೆ. ಅಲ್ಲಿಂದ ಹೆಂಗೆ ಅಪ್ರೂವಲ್ ತೊಗೊಂಡು ಬರಬೇಕು? ಮೆಜಾರಿಟಿ ಬರಬೇಕು, 50-50 ವೋಟ್ಸ್ ಬರಬೇಕು. ಸಪೋಸ್ ರಾಜ್ಯಸಭಾ ಒಳಗೆ 200 ಮೆಂಬರ್ಸ್ ಬಂದಾರೆ. ರಾಜ್ಯಸಭಾ ಒಳಗೆ 200 ಹಾಫ್ ಎಷ್ಟು ಬರ್ತದೆ? 100. ನಮ್ಗೆ ಎಷ್ಟು ಬೇಕು? 100 + 1 ವೋಟ್ ಆಗಬೇಕು.
ಓಕೆ 100+1 ಅದು ಓಟ್ ಬಂದಂದ್ರೆ ಮತ್ತು ಅದು ಲೋಕಸಭಾ ಒಳಗೆ ಪಾಸ್ ಮಾಡ್ತಾರೆ. ಲೋಕಸಭಾ ಒಳಗೆ ಸಪೋಸ್ ನೋಡ್ರಿ 500 MP ಅಷ್ಟೇ ಬಂದ. 500 ಹಾಫ್ ಎಷ್ಟಾಗ್ತದೆ 250 251 ಓಡಬೇಕು, ಒಂದು ಎಕ್ಸ್ಟ್ರಾ ಬರಬೇಕು. ಅದು ಬಂದಂದ್ರೆ 6 months ಎಮರ್ಜೆನ್ಸಿ ಕೊಡ್ತಾರೆ. ಸಪೋಸ್ ಲೋಕಸಭಾ ರಾಜ್ಯಸಭಾ ಅಪ್ರೂವಲ್ ಕೊಟ್ಟಿಲ್ಲ, 2 months ಕೊಡ್ತಾರೆ. ಮತ್ತು ಪ್ರೆಸಿಡೆಂಟ್ ತಿಳ್ಕೊಂತು ಮತ್ತು ಎಮರ್ಜೆನ್ಸಿ ಕೊಡಬೇಕು, ಮತ್ತು ಅಲ್ಲಿಂದ ಅಪ್ರೂವಲ್ ತೊಗೊಂಡ್ಬರ್ಬೇಕು ಲೋಕಸಭಾ ಮತ್ತು ರಾಜ್ಯಸಭಾ ಒಳಗೆ. ಮತ್ತು ಅದು ಅವ್ರು ಎಗ್ರಿ ಆದಂದ್ರೆ ಮತ್ತು 6 months ಕೊಡ್ತಾರೆ. ಲಾಸ್ಟಿಗೆ ಹಿ ವಿಲ್ ನಾಟ್ 12 months ಆಗ್ತದೆ, 1 year ಆಗ್ತದೆ, ಟೋಟಲ್ 1 year ಎಮರ್ಜೆನ್ಸಿ ಆಗ್ಬೋದು. ಆಫ್ಟರ್ ಥರ್ಡ್ ಟೈಮ್ ಪ್ರೆಸಿಡೆಂಟ್ ವಿಲ್ ನಾಟ್ ಟೇಕ್ ಅಪ್ರೂವಲ್ ಫ್ರಮ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಸಪೋಸ್ ಅವ್ನಿಗೆ ಅನ್ನಿಸ್ತು ನೋ ನೀಡ್ ಆಫ್ ಎಮರ್ಜೆನ್ಸಿ ಅಂದ್ರೆ ಎಮರ್ಜೆನ್ಸಿ ಕ್ಯಾನ್ಸಲ್ ಮಾಡ್ತಾರೆ. ಫಸ್ಟ್ 2 months ಕೊಡ್ತಾರೆ, ಪ್ರೆಸಿಡೆಂಟ್ ಏನು ಮಾಡ್ತಾರೆ 2 months ಎಮರ್ಜೆನ್ಸಿ ಕೊಡ್ತಾರೆ. ಆಮೇಲೆ ಅಪ್ರೂವಲ್ ತೊಗೊಂಡು ಬರ್ತಾರೆ ಫ್ರಮ್ ಪಾರ್ಲಿಮೆಂಟ್. ಅವ್ರ ಅಪ್ರೂವಲ್ ಆದಂದ್ರೆ 6 months ಕೊಡ್ತಾರೆ. ಮತ್ತು ಇನ್ನೊಂದ್ಸಲ ಅವ್ರಿಗೆ ಪ್ರೆಸಿಡೆಂಟಿಗೂ ಅನ್ನಿಸ್ತು ಇನ್ನೊಂದ್ಸಲ ಎಮರ್ಜೆನ್ಸಿ ಕೊಡಬೇಕು, ಮತ್ತು ಅಲ್ಲಿಂದ ಅಪ್ರೂವಲ್ ತೊಗೊಂಡು ಬರ್ತಾರೆ. ಅಲ್ಲಿಂದ ಅಪ್ರೂವಲ್ ತೊಗೊಂಡು ಮತ್ತು 6 months ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಥರ್ಡ್ ಟೈಮ್ ಪ್ರೆಸಿಡೆಂಟ್ ವಿಲ್ ನಾಟ್ ಟೇಕ್ ಅಪ್ರೂವಲ್ ಫ್ರಮ್ ದ ಪಾರ್ಲಿಮೆಂಟ್. ಇಫ್ ಇಟ್ ಡಿಕ್ಲೇರ್ ಎಮರ್ಜೆನ್ಸಿ ಕ್ಯಾನ್ಸಲ್ ಮಾಡ್ತಾರೆ. ಸೊ ಫಸ್ಟ್ ಹಿಂಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಾವೆ. ಹಾಗೆ ಬರ್ರಿ ಎಮರ್ಜೆನ್ಸಿ ಬಂದರೆ ಡಿಕ್ಲೇರ್ ಆಗಲ್ಲ. ಓಕೆ, ಇಂಡಿಯಾ ಒಳಗೆ 3 times ಎಮರ್ಜೆನ್ಸಿ ಆಗಿತ್ತು. ಫಸ್ಟ್ ಇಂಡಿಯಾ ಆ್ಯಂಡ್ ಚೈನಾ, ಸೆಕೆಂಡ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಥರ್ಡ್ ಇಂದಿರಾ ಗಾಂಧಿ ಡೈರೆಕ್ಟ್ ಕೊಟ್ಟರು. ಓಕೆ, ಮತ್ತು ಇಲ್ಲೇ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವ್ರ ಕಡೆ ಪರ್ಮಿಷನು ತೊಗೋಬೋದು ವೈಲ್ ಟೇಕಿಂಗ್ ಆಫ್ ಎಮರ್ಜೆನ್ಸಿ. ಫಸ್ಟ್ ನೋಡ್ರಿ ನ್ಯಾಷನಲ್ ಎಮರ್ಜೆನ್ಸಿ. ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನಿರ್ಬೋದು, ಸಪೋಸ್ ನಮ್ಗೆ ಏನಂದ್ರೆ ಇಂಡಿಯಾ ಒಳಗೆ ಥ್ರೆಟ್ ಐತಿ ಅಂದ್ರೆ ಭಯ ಐತಿ, ವಾರ್ ಐತಿ, ಅಗ್ರೆಷನ್ ಐತಿ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ. ಅಟ್ ದಟ್ ಟೈಮ್ ಪ್ರೆಸಿಡೆಂಟ್ ಇಫ್ ಹಿ ಫೀಲ್ಸ್ ದ್ಯಾಟ್ ಇಂಡಿಯಾ ಇಸ್ ಇನ್ ಡೇಂಜರ್ ಪೊಸಿಷನ್ ಮೀನ್ಸ್ ಅವಾಗ ಎಮರ್ಜೆನ್ಸಿ ಕೊಡ್ತಾರೆ. ಯಾವಾಗ ಎಮರ್ಜೆನ್ಸಿ ಕೊಡ್ತಾರೆ ನೋಡ್ರಿ, ನಮ್ಮ ಫಂಡಮೆಂಟಲ್ ರೈಟ್ಸ್, ನಮ್ಮ ಯಾವಾಗ ಫಂಡಮೆಂಟಲ್ ರೈಟ್ಸ್ ಇರ್ತಾವೆ ಅದು ಸಸ್ಪೆಂಡ್ ಮಾಡ್ತಾರೆ. ಬಟ್ ಸಮ್ ಟೈಮ್ಸ್ ಸಸ್ಪೆಂಡ್ ಮಾಡ್ತಾರೆ. ಫಸ್ಟ್ ನ್ಯಾಷನಲ್ ಎಮರ್ಜೆನ್ಸಿ ಒಳಗೆ ಏನಾಗ್ತಾವೆ, ಸಪೋಸ್ ನಮ್ಗಂದ್ರೆ ಥ್ರೆಟ್ ಬರ್ಲಿಕ್ಕತ್ತಾವ, ವಾರ್ ಆಗ್ಲಿಕ್ಕತ್ತಾವ, ಮತ್ತು ಏನಂದ್ರೆ ಥ್ರೆಟ್ ಬರ್ಲಿಕ್ಕತ್ತಾವ ಫ್ರಮ್ ಡಿಫ್ರೆಂಟ್ ಕಂಟ್ರಿ. ಅವಾಗ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ, ಫಸ್ಟ್ 2 months ಅವರೇ ಮಾಡ್ತಾರೆ. ಓಕೆ, ಫಸ್ಟ್ ಪಾರ್ಲಿಮೆಂಟ್ ಒಳಗೆ ಅಪ್ರೂವಲ್ ತೊಗೋತಾರೆ. 6 months ಆದಂದ್ರೆ ಹಂಗೆ ಎಮರ್ಜೆನ್ಸಿ ಕೊಡ್ತಾರೆ. ಓಕೆ, ನೋಡ್ರಿ ಎಮರ್ಜೆನ್ಸಿ ಹೆಂಗೆ ಕೊಡ್ತಾರಂದ್ರೆ, ಫಸ್ಟ್ ನೋಡ್ರಿ, ಫಸ್ಟ್ ನ್ಯಾಷನಲ್ ಎಮರ್ಜೆನ್ಸಿ. ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನಿರ್ಬೋದು, ಸಪೋಸ್ ನಮ್ಮ ಇಂಡಿಯಾ ಒಳಗೆ ಏನಂದ್ರೆ ಥ್ರೆಟ್ಸ್ ಬರ್ಲಿಕ್ಕತ್ತಾವ, ಅಂದ್ರೆ ಥ್ರೆಟ್ಸ್ ಆಗ್ಲಿಕ್ಕತ್ತಾವ, ವಾರ್ ಮಾಡ್ಲಿಕ್ಕತ್ತೀರಿ, ಎಂದ್ರೆ ವಾರ್ ಮಾಡ್ತೀರಿ, ವಾರ್ ಆಗ್ಲಿಕ್ಕತ್ತದ. ಹಂಗೆ ಬೇರೆ ಕಂಟ್ರಿ ನಮ್ಮ ಇಂಡಿಯಾ ಒಳಗೆ ಅಂತಾರೆ ದ್ಯಾಟ್ ಇಂಡಿಯಾ ಈಸ್ ಎನಿ ಪಾರ್ಟ್ ಬೈ ವಾರ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಬೇರೆ ಕಂಟ್ರಿ ನಮ್ಗೆ ನಮ್ಮ ಕಂಟ್ರಿಗೆ ಏನು ಮಾಡ್ಲಿಕ್ಕತ್ತ, ಥ್ರೆಟ್ ಕೊಡ್ಲಿಕ್ಕತ್ತಾರ, ನಾವು ನಿಮ್ಗೆ ವಾರ್ ಮಾಡ್ತೀರಿ, ಹಂಗೆ ಮಾಡ್ತೀರಿ. ಅವಾಗ ಏನಾಗ್ತಾ, ಸಪೋಸ್ ಪ್ರೆಸಿಡೆಂಟ್ ಫೀಲ್ಸ್ ದ್ಯಾಟ್ ಇಟ್ ಈಸ್ ವೆರಿ ಡೇಂಜರಸ್ ಮ್ಯಾಟರ್, ಅವಾಗ ಏನು ಮಾಡ್ತಾರೆ, ನ್ಯಾಷನಲ್ ಎಮರ್ಜೆನ್ಸಿ ಕೊಡ್ತಾರೆ. ಹೆಂಗೆ ಕೊಡ್ತಾರೆ ನ್ಯಾಷನಲ್ ಎಮರ್ಜೆನ್ಸಿ, ಫಸ್ಟ್ 2 months ಎಮರ್ಜೆನ್ಸಿ ಕೊಡ್ತಾರೆ. ಸಪೋಸ್ ನಾವು ವಿಚ್ ಮಂತ್, ನವಂಬರ್ ಡಿಸೆಂಬರ್ ಎಮರ್ಜೆನ್ಸಿ ಕೊಡ್ತಾರೆ. ಓಕೆ, ಯಾವಾಗ ಎಮರ್ಜೆನ್ಸಿ ಕೊಡ್ತಾರೆ, ಇಮಿಡಿಯೇಟ್ಲಿ ಹಿ ವಿಲ್ ಟೇಕ್ ಅಪ್ರೂವಲ್ ಫ್ರಮ್ ದ ಪಾರ್ಲಿಮೆಂಟ್ ಕಡೆ ಅಪ್ರೂವಲ್ ತಗೋತಾರೆ. ಪ್ಲಸ್ ವಿತ್ ದ ಅಪ್ರೂವಲ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಸ್ ವೆಲ್ ಆಸ್ ಪ್ರೈಮ್ ಮಿನಿಸ್ಟರ್ ಕಡೆ ಅಪ್ರೂವಲ್ ತಗೋತಾರೆ. ಪಾರ್ಲಿಮೆಂಟ್ ಕಡೆ ಹೆಂಗೆ ಅಪ್ರೂವಲ್ ತಗೋತಾರೆ, ಫಸ್ಟ್ ದೇ ವಿಲ್ ಟೇಕ್ ಅಪ್ರೂವಲ್ ಫ್ರಮ್ ರಾಜ್ಯಸಭಾ. ಓಕೆ, ಇಲ್ಲಿ ಹೆಂಗೆ ಅಪ್ರೂವಲ್ ತಗೋತಾರೆ, 50-50 votes ಬರಬೇಕು. ಸಪೋಸ್ 100 members ಬಂದಾರ, 50-50 vote ಬರಬೇಕು. 50 members ಎಸ್ ಬರಬೇಕು, 50 members ನೋ. ಹೆಂಗೆ ಬರಬೇಕು, 50+1 ಬೇಕು, ನಮ್ಗೆ 50+1 ಬೇಕು. ಓಕೆ, ಫಸ್ಟ್ ರಾಜ್ಯಸಭಾ ಒಳಗೆ ಇದು ಮಾಡ್ತಾರೆ, ವೆದರ್ ವಿ ಶುಡ್ ಗಿವ್ ಎಮರ್ಜೆನ್ಸಿ ಆರ್ ನಾಟ್. ಅಲ್ಲಿಂದ ಹೋಡ್ ತಗೋತಾರೆ. ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಏನು ಮಾಡ್ತಾರೆ, ವೋಟ್ ಮಾಡ್ತಾರೆ. ಸಪೋಸ್ ಅಲ್ಲಿ 250 members ಬಂದಾರ ರಾಜ್ಯಸಭೆ ಒಳಗೆ, ಆಲ್ ಮೆಂಬರ್ಸ್ ವಿಲ್ ನಾಟ್ ಪ್ರೆಸೆಂಟ್, 250 members ಬಂದಾರ. 250 ಒಳಗೆ ಹಾಫ್ ಆಫ್ ಎಷ್ಟು ಬರ್ತದೆ, 125. ನಮ್ಗೆ ಎಷ್ಟು ಬರಬೇಕು, 125+1 vote ಬರಬೇಕು. ಓಕೆ, 125 vote ಬಂತು. ನೆಕ್ಸ್ಟ್ ಏನು ಮಾಡ್ತಾರೆ, ಲೋಕಸಭಾ ಒಳಗೆ ಅದು ಅಲ್ಲಿಂದ ಅಪ್ರೂವಲ್ ತಗೋತಾರೆ. ಅಕಸ್ಮಾತ್ ಲೋಕಸಭಾ ಒಳಗೆ 500 members ಬಂದಾರ, ನಮ್ಗೆ ಎಷ್ಟು ಬೇಕು, 500 half 250 251 ಬೇಕು. 250+1
1 ಹೋಗ್ಬೇಕು, ಅಲ್ಲೇನು 125 ಪ್ಲಸ್ 1 ಬೇಕು. ಹಂಗೆ ಬಂದಂದ್ರೆ 6 ಮಂತ್ಸ್ ಕೊಡ್ತಾರೆ. 2 ಮಂತ್ಸ್ ತೆಗೆದೇನು ಮಾಡ್ತಾರೆ, ಟೋಟಲಿ 6 ಮಂತ್ಸ್ ಕೊಡ್ತಾರೆ. 6 ಮಂತ್ಸ್ ಎಮರ್ಜೆನ್ಸಿ ಕೊಡ್ತಾರೆ. 6 ಮಂತ್ಸ್ ಎಮರ್ಜೆನ್ಸಿ ಯಾವಾಗ ಕೊಡ್ತಾರೆ, ಅವಾಗ ಕೊಡುವ ನಮ್ದು ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಮಾಡ್ತಾರೆ. ಓಕೆ, ಸ್ಟಿಲ್ 6 ಮಂತ್ಸ್ ಎಮರ್ಜೆನ್ಸಿ ಒಳಗೆ ಅದು ವಾರ್ ಕಡಿಮೆ ಆಗಿಲ್ಲ. ಮತ್ತು ಅಲ್ಲಿ 2 ಹೌಸಸ್ ಕಡೆ ಅಪ್ರೂವಲ್ ತಗೋತಾರೆ. ಮತ್ತು ಅವ್ರ ಅಪ್ರೂವಲ್ ಇಲೆಕ್ಷನ್ 50-50 ವೋಟ್ಸ್ ಕೊಟ್ಟಂದ್ರೆ ಮತ್ತೇನು ಮಾಡ್ತಾರೆ, ಮತ್ತು 6 ಮಂತ್ಸ್ ಎಮರ್ಜೆನ್ಸಿ ಕೊಡ್ತಾರೆ. ಟೋಟಲಿ 1 ಇಯರ್ ಆಯ್ತು. ಥರ್ಡ್ ಟೈಮ್ ಏನು ಮಾಡ್ತಾರೆ ಪ್ರೆಸಿಡೆಂಟ್, ಹಿ ವಿಲ್ ನಾಟ್ ಟೇಕ್ ಅಪ್ರೂವಲ್. ಥರ್ಡ್ ಟೈಮ್ ಅವ್ರಿಗೆ ಅಲ್ಲಿಂದ ಅಪ್ರೂವಲ್ ತಗೋಲ್ಲ, ಡೈರೆಕ್ಟ್ಲಿ ಹಿ ವಿಲ್ ಡಿಕ್ಲೇರ್ ಅಂದ್ರೆ ಎಮರ್ಜೆನ್ಸಿ. ಅವ್ರಿಗೆ ಮತ್ತೆ ಏನಾದ್ರೆ ಮತ್ತೆ 6 ಮಂತ್ಸ್ ಕಂಟಿನ್ಯೂ ಮಾಡ್ಬೋದು ಆರ್ ಎಮರ್ಜೆನ್ಸಿ ಕ್ಯಾನ್ಸಲ್ ಮಾಡ್ಬೋದು. ಹಿಂಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಾವ ಇನ್ ಆಲ್. ಇನ್ ನ್ಯಾಷನಲ್ ಎಮರ್ಜೆನ್ಸಿ ಆ್ಯಂಡ್ ಸ್ಟೇಟ್ ಎಮರ್ಜೆನ್ಸಿ ಅಪ್ರೂವಲ್ ಬೇಕೇ ಬೇಕು. ಫಸ್ಟ್ ಪ್ರೆಸಿಡೆಂಟ್ 2 ಮಂತ್ಸ್ ಕೊಡ್ತಾರೆ, ಮತ್ತು ಅಲ್ಲಿನ 2 ಹೌಸಸ್ ಕಡೆ ಅಪ್ರೂವಲ್ ಬಂದಂದ್ರೆ ಅದು 2 ಮಂತ್ಸ್ ತೆಗೆದು 6 ಮಂತ್ಸ್ ಕೊಡ್ತಾರೆ. ಟೋಟಲ್ 6 ಮಂತ್ಸ್. ಮ್ಯಾಕ್ಸಿಮಮ್ ದ ಎಮರ್ಜೆನ್ಸಿ ಪೀರಿಯಡ್ ವಿಲ್ ಬಿ ಆಫ್ 1 ಇಯರ್. 1 ಇಯರ್ ಇಂದ ಎಕ್ಸ್ಟೆಂಡ್ ಆಗಲ್ಲ, 1 ಇಯರ್ ಅಷ್ಟೇ ಇರ್ತದೆ. ಓಕೆ, ಥರ್ಡ್ ಟೈಮ್ ಏನು ಮಾಡ್ತಾರೆ ಪ್ರೆಸಿಡೆಂಟ್, ಹಿ ವಿಲ್ ನಾಟ್ ಟೇಕ್ ಅಪ್ರೂವಲ್. ಓಕೆ, ಅಪ್ರೂವಲ್ ಸಪೋಸ್ ರಾಜ್ಯಸಭಾ ಅಪ್ರೂವಲ್ ಕೊಟ್ಟಾರೆ, ಲೋಕಸಭಾ ಕೊಟ್ಟಿಲ್ಲ, ಅವಾಗ ಎಮರ್ಜೆನ್ಸಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಮತ್ತು 2 ಹೌಸಸ್ ಕಡೆ ಅಪ್ರೂವಲ್ ಬಂದಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ. 2 ಹೌಸ್ ಕಡೆ ಅಪ್ರೂವಲ್ ಬರಬೇಕು. ಓಕೆ, ಇಫ್ 1 ಹೌಸ್ ಇಸ್ ಓನ್ಲಿ ಗಿವ್ ಅಪ್ರೂವಲ್ ಮೀನ್ಸ್ ದ ಎಮರ್ಜೆನ್ಸಿ 2 ಮಂತ್ಸ್ ಕೊಡ್ತಾರೆ. ಓಕೆ, ಇಫ್ ಒಂದೇ ಹೌಸ್ ಕೊಟ್ಟಂದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಕ್ಕೆ ಬರಲ್ಲ. 2 ಹೌಸ್ ಏನು ಮಾಡಬೇಕು, ಅಪ್ರೂವಲ್ ಕೊಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಎಮರ್ಜೆನ್ಸಿ. ಹಿಂಗೆ ಅಪ್ರೂವಲ್ ತಗೋತಾರೆ. ಓಕೆ, ಸೆಕೆಂಡ್ ಎಮರ್ಜೆನ್ಸಿ ದಟ್ ಈಸ್ ಸ್ಟೇಟ್ ಎಮರ್ಜೆನ್ಸಿ. ಓಕೆ, ಸ್ಟೇಟ್ ಎಮರ್ಜೆನ್ಸಿ ಒಳಗೆ ಏನೇನಾಗ್ತಾವ ನೋಡಿ. ಸ್ಟೇಟ್ ಎಮರ್ಜೆನ್ಸಿ ಸೆಕೆಂಡ್ ಈಸ್ ಸ್ಟೇಟ್ ಎಮರ್ಜೆನ್ಸಿ, ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ machinery. Okay, we have 2 types of government, central government and state government. Central government ಏನು ಮಾಡ್ತಾರೆ, they protect the state government. Okay, every state ಏನು ಮಾಡ್ತಾರೆ, ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ. ನಮ್ಮ 2 types of government ಅದಾವ, ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ವಿ ಹ್ಯಾವ್ ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ, ದೇ ವಿಲ್ ಪ್ರೊಟೆಕ್ಟ್ ದ ಸ್ಟೇಟ್ ಗೌರ್ಮೆಂಟ್. ದೇ ವಿಲ್ ಗಿವ್ ವೇರಿಯಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದ್ಯಾಟ್ ಸ್ಟೇಟ್ ಗೌರ್ಮೆಂಟ್ ಶುಡ್ ಫಾಲೋ. ಓಕೆ, ಇಲ್ಲೇನಾಗ್ತಾವ, ವಿ ಹ್ಯಾವ್ ಗವರ್ನರ್. Okay, in every state we have a governor. Okay, governor will not be elected, he will appointed. Governor ಯಾರು ಮಾಡ್ತಾರೆ, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಓಕೆ, ಥಿಂಕ್ ಅ ಕರ್ನಾಟಕ ಸ್ಟೇಟ್ ಇದೆ. ಓಕೆ, ಕರ್ನಾಟಕ ಸ್ಟೇಟ್ ಒಳಗೆ ಸೆಂಟ್ರಲ್ ಗೌರ್ಮೆಂಟ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಾರೆ. ಅವ್ರ ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ಲಿಕ್ಕಂತಾರೆ, ದೇ ಆರ್ ನಾಟ್ ಫಾಲೋವಿಂಗ್ ದ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. If governor finds that my Karnataka state is not following central government rules and regulations, governor ಏನು ಮಾಡ್ತಾರೆ, he will inform to the president. President inform ಮಾಡ್ತಾರೆ that this Karnataka state government is not following rules and regulations. ಅವಾಗ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ರೂಲ್ ಕೊಡ್ಬಿಡ್ತಾರೆ. ಫಾರ್ ದ್ಯಾಟ್ ಕರ್ನಾಟಕ ಗೌರ್ಮೆಂಟ್ ಪ್ರೆಸಿಡೆಂಟ್ ರೂಲ್ ಕೊಡ್ತಾರೆ. ಪ್ರೆಸಿಡೆಂಟ್ ರೂಲ್ ಕೊಡುವಾಗ ಸೆಂಟ್ರಲ್ ಗೌರ್ಮೆಂಟ್ ಅದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರೂಲ್ ಮಾಡ್ತಾರೆ ಬೇಸ್ಡ್ ಅಪಾನ್ ದ ಪ್ರೆಸಿಡೆಂಟ್ ಟೈಮ್. ಇಟ್ ಮೇ ಬಿ 6 ಮಂತ್ಸ್ ಆರ್ 12 ಮಂತ್ಸ್ ಇರ್ಬೋದು. ಓಕೆ, ಟಿಲ್ ನಾವು ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ಯ 3 ಟೈಮ್ಸ್ ಪ್ರೆಸಿಡೆಂಟ್ ರೂಲ್ ಕೊಟ್ಟ, 2 or 3 ಟೈಮ್ಸ್ ಪ್ರೆಸಿಡೆಂಟ್ ರೂಲ್ ಕೊಡ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಎಸ್ ಸ್ಟೇಟ್ ಎಮರ್ಜೆನ್ಸಿ. ಓಕೆ, ಏನು ಮಾಡಬೇಕು, ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕು, ದೇ ಶುಡ್ ಫಾಲೋ ಆರ್ ದೇ ಶುಡ್ ಒಬೇ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. Suppose they are not following any rules and regulations of central government. Suppose governor find marda that central government rules and regulations this government is not following, he will inform to the president. If president is satisfied that this government is not following any rules and regulations, aವಾಗ ಅದು ಸ್ಟೇಟ್ ಒಳಗೆ ಪ್ರೆಸಿಡೆಂಟ್ ರೂಲ್ ಕೊಡ್ಬಿಡ್ತಾರೆ. ಓಕೆ, at that time central government will rule that state. That is called as national emergency. Okay, this is called about state emergency. I think everyone have understood about state emergency. Failure of constitutional machinery in any state, president
President of India can proclaim emergency when he is satisfied that the government of state cannot be carried on the accordance with the provision of the constitution as per the report of the governor. ಒಂದು ರಿಪೋರ್ಟ್ ಮಾಡಿ ಕೊಡ್ತಾರೆ ಗವರ್ನರ್ ಪ್ರೆಸಿಡೆಂಟ್ ಕೊಡ್ತಾರೆ, ಇದು ಗೌರ್ಮೆಂಟ್ ಇಸ್ ನಾಟ್ ಫಾಲೋವಿಂಗ್ ಎನಿ ರೂಲ್ಸ್, ಅವಾಗ ಪ್ರೆಸಿಡೆಂಟ್ ರೂಲ್ ಕೊಟ್ಬಿಡ್ತಾರೆ. ಓಕೆ, ಅಟ್ ದಟ್ ಟೈಮ್ ಎನಿ ಎಮರ್ಜೆನ್ಸಿ ಬಂದಂದ್ರೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಮಾಡ್ತಾರೆ. ಓಕೆ, ಇನ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಒಳಗೆ ಬರಲ್ಲ. ಓಕೆ, ಅಂಡರ್ಸ್ಟುಡ್. ಲೈಕ್ ಇನ್ 1991 ಕೇಸ್ ಒಳಗೆ ಆಗಿದ್ದು ನೋಡ್ರಿ, ಲೈಕ್ ಇನ್ ಲೈಕ್ ಬಾಬ್ರಿ ಮಷೀನ್ ಡಿಮಾಲಿಷ್ ಮಾಡಿದ್ರು. ಓಕೆ, ಅಟ್ ದಟ್ ಟೈಮ್ ಅವಾಗ ಅಲ್ಲೇನು ಸಮ್ ಎಮರ್ಜೆನ್ಸಿ ಆಗಿತ್ತು. ಓಕೆ, ಸಮ್ ದಟ್ ಮಾರ್ಕ್ಸ್ ಡಿಮಾಲಿಷನ್ ಆಗಿತ್ತು. ಅವಾಗ ಸೆಕ್ಯುಲರಿಸಮ್ ಫಾಲೋ ಮಾಡ್ಲಿಕ್ಕೆತ್ತಿದ್ದಿಲ್ಲ. ಓಕೆ, ಕಾನ್ಸ್ಟಿಟ್ಯೂಷನಲ್ ಸೆಕ್ಯುಲರಿಸಮ್ ಫಾಲೋ ಮಾಡ್ಲಿಕ್ಕೆತ್ತಿದ್ದಿಲ್ಲ. ಅವಾಗ ಅಲ್ಲೇ ಎಮರ್ಜೆನ್ಸಿ ಕೊಟ್ಟಿದ್ರು. ಇಫ್ ಯು ವಾಂಟ್ ಟು ಮೋರ್ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ ಮೀನ್ಸ್ ಯೂಟ್ಯೂಬ್ ಒಳಗೆ ಬರ್ತದೆ. ಓಕೆ, ಹೆಂಗೆ ಎಮರ್ಜೆನ್ಸಿ ಆಗಿತ್ತು. ಓಕೆ, ಅಟ್ ದ ಟೈಮ್ ಅವಾಗ 1919 ಒಳಗೆ 3 ಸ್ಟೇಟ್ ಪ್ರೆಸಿಡೆಂಟ್ ರೂಲ್ ಕೊಟ್ಟಿದ್ರು. ಲೈಕ್ ಏನೇ ಬಂತು. ಓಕೆ, ರಾಜಸ್ಥಾನ್, ಅದು ಯು ಪಿ, ಐ ಥಿಂಕ್ ದಟ್ ಸ್ಟೇಟ್, ಅವಾಗ ಅದು ಸಸ್ಪೆಂಡ್ ಮಾಡಿದ್ರು. ಓಕೆ, ಪ್ರೆಸಿಡೆಂಟ್ ರೂಲ್ ಕೊಟ್ಟಿದ್ರು. ಓಕೆ, ಅವಾಗ ಏನಾಗಿತ್ತು, ಸೆಕ್ಯುಲರಿಸಮ್ ಫಾಲೋ ಮಾಡ್ಲಿಕ್ಕಿದ್ರು. ಇನ್ 1991 ಮೋಸ್ಟ್ ಆಫ್ ದ ಆಫೀಸರ್ಸ್ ಅವಾಗ ಸಸ್ಪೆಂಡ್ ಮಾಡಿದ್ರು. ಅಟ್ ದ ಟೈಮ್ ಇನ್ ದ ಇಯರ್ 1991 ಒಳಗೆ ಮೋಸ್ಟ್ ಆಫ್ ದ ಏನಾಗಿತ್ತು, ಆಫೀಸರ್ ಸಸ್ಪೆಂಡ್ ಮಾಡಿದ್ರು. ಓಕೆ, ಸೊ ದಿಸ್ ವಾಸ್ ಅಬೌಟ್ ದ ಸ್ಟೇಟ್ ಎಮರ್ಜೆನ್ಸಿ. ನೆಕ್ಸ್ಟ್ ಕಮ್ಸ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಓಕೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂದರೆ ದ ಪ್ರೆಸಿಡೆಂಟ್ ಈಸ್ ಎಂಪವರ್ಡ್ ಟು ಮೇಕ್ ಅಂಡ್ ಡಿಕ್ಲರೇಷನ್ ಆಫ್ financial emergency whenever he is satisfied that the financial stability of India is in danger. Suppose nam India ಒಳಗೆ ಏನಿದ್ರೆ ಫೈನಾನ್ಷಿಯಲ್ ಕಂಡೀಷನ್ಸ್ ಡಿಕ್ರೀಸ್ ಬರ್ಲಿಕ್ಕೆ, ನಾವು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಡಿಕ್ರೀಸ್ ಬರ್ಲಿಕ್ಕೆ, ಅವಾಗ ಪ್ರೆಸಿಡೆಂಟು ಎಮರ್ಜೆನ್ಸಿ ಕೊಡ್ಬೋದು. ದಟ್ ಇಂಡಿಯಾ ಈಸ್ ಫೇಸಿಂಗ್ ಸಮ್ ಫೈನಾನ್ಷಿಯಲ್ ಪ್ರೊವಿಷನ್, ಫೈನಾನ್ಷಿಯಲ್ ಎಮರ್ಜೆನ್ಸಿ ಫೇಸ್ ಆಗಲಿ. ಅಟ್ ದಟ್ ಟೈಮ್ ಹಿ ವಿಲ್ ಗಿವ್ ಎಮರ್ಜೆನ್ಸಿ. ಫಾರ್ ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಕೋವಿಡ್ ಒಳಗೆ ನೋಡ್ರಿ, ಎಲ್ಲರೂ ಆಲ್ ದ ಎಜುಕೇಷನ್, ಆಲ್ ದ ಸೆಕ್ಟರ್ ಕ್ಲೋಸ್ ಆಗಿತ್ತು ಫಾರ್ 4 months. ಓಕೆ, ಅವಾಗ ಸಮ್ ಫೈನಾನ್ಷಿಯಲ್ ಕ್ರೈಸಿಸ್ ನಾವು ಫೇಸ್ ಮಾಡಿದ್ರಿ. ಓಕೆ, ಡ್ಯೂ ಟು ಕೋವಿಡ್ ಕೇಸಸ್, ಲ್ಯಾಕ್ ಆಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಮುಗೀತು. ಓಕೆ, ಎಲ್ಲರೂ ಜಾಬ್ ಕಡಿಮೆ ಆಯ್ತು, ನಮ್ಮ ಸಮ್ ಎಕನಾಮಿನೂ ರೆಡ್ಯೂಸ್ ಆಯ್ತು. ಓಕೆ, ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದೂ ಡಿಕ್ರೀಸ್ ಆಯ್ತು. ಹಿಂಗಾದಂದ್ರೆ ಮೋಸ್ಟ್ ಕ್ರೈಸಿಸ್ ಮೋಸ್ಟ್ ನಮ್ಮ ಫೈನಾನ್ಷಿಯಲ್ ಎಮರ್ಜೆನ್ಸಿ ಡೇಂಜರ್ ಆಗೋದಂದ್ರೆ ಅದು ನಾವು ಪ್ರೆಸಿಡೆಂಟ್ ಎಮರ್ಜೆನ್ಸಿ ಕೊಡ್ಬೋದು. ಓಕೆ, ಡ್ಯೂ ಟು ದಿಸ್ COVID-19 ಆಲ್ ಕಂಟ್ರಿ ಹ್ಯಾವ್ ಫೇಸಸ್ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಇನ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಓಕೆ, ಎಲ್ಲರೂ ಜಾಬ್ ಹೋಯ್ತು. ಓಕೆ, ಲ್ಯಾಕ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಬಂತು. ಓಕೆ, ಎಲ್ಲ ಸರ್ವಿಸ್ ಸೆಕ್ಟರ್ ಕ್ಲೋಸ್ ಆಗಿತ್ತು. ಓಕೆ, ಎಲ್ಲ ಎಜುಕೇಷನ್ ಸೆಕ್ಟರ್ ಕ್ಲೋಸ್ ಆಗಿತ್ತು. ಓಕೆ, ಪೀಪಲ್ ಕಡೆ ಎಷ್ಟು ಅಮೌಂಟ್ ಬಂದಿದ್ದಿಲ್ಲ. ಓಕೆ, ಅಟ್ ದಟ್ ಟೈಮ್ ನಮ್ಮ ಕಂಟ್ರಿನೂ ಸಮ್ ಡಿಕ್ರೀಸ್ ಒಳಗೆ ಬರ್ಲಿಕ್ಕತ್ತಿತ್ತು. ಓಕೆ, ಡಿಕ್ರೀಸ್ ಒಳಗೆ ಬರ್ಲಿಕ್ಕತ್ತಿದ್ದು. ಇಫ್ ದ ಪ್ರೆಸಿಡೆಂಟ್ ಫೀಲ್ಸ್ ದಟ್ ಅವರ್ ಫೈನಾನ್ಷಿಯಲ್ ಕಂಡೀಷನ್ ಈಸ್ ಇನ್ ಡೇಂಜರ್ ಅಂದ್ರೆ ಅವಾಗ ಪ್ರೆಸಿಡೆಂಟ್ ರೂಲ್, ಅವಾಗೂ ಫೈನಾನ್ಷಿಯಲ್ ಎಮರ್ಜೆನ್ಸಿ ಕೊಡ್ಬೋದು. ಸೊ ದಿಸ್ ಆರ್ ದ 3 ಎಮರ್ಜೆನ್ಸಿ, ಲೈಕ್ ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫಿನಾನ್ಷಿಯಲ್ ಎಮರ್ಜೆನ್ಸಿ. ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನು ಅನ್ಬೋದು, ಸಪೋಸ್ ನಮ್ಗೆ ಏನಾರ ಥ್ರೆಟ್ಸ್ ಬರ್ಲಿಕ್ಕತ್ತಾವ ಫ್ರಮ್ ದ ಡಿಫ್ರೆಂಟ್ ಕಂಟ್ರೀಸ್, ಏನಾರ ಥ್ರೆಟ್ ಬರ್ಲಿಕ್ಕತ್ತಾವ, ಅಂಜಿಕೆ ಬರ್ಲಿಕ್ಕತ್ತಾವ, ಅವಾಗನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೋದು. ಓಕೆ, ಫಸ್ಟ್ ಪ್ರೆಸಿಡೆಂಟ್ 2 months ಕೊಡ್ತಾರೆ. ಆಫ್ಟರ್ ಹಿ ವಿಲ್ ಟೇಕ್ ಅಪ್ರೂವಲ್ ಫ್ರಮ್ ದ ಬೋತ್ ದ ಹೌಸಸ್. ಸಪೋಸ್ ಇಫ್ ದೇ ಗಿವನ್ ಅಪ್ರೂವಲ್ ಮೀನ್ಸ್ 6 months ಕೊಡ್ತಾರೆ. ಇನ್ನೊಂದ್ಸಲ ಸೆಕೆಂಡ್ ಟೈಮ್ ಅಪ್ರೂವಲ್ ತಗೋತಾರೆ, ಅವಲೇನು ಅಗ್ರಿ ಆದಂದ್ರೆ 12 months ಕೊಡ್ತಾರೆ. ಥರ್ಡ್ ಟೈಮ್ ಒಳಗೆ ವಿಲ್ ನಾಟ್ ಟೇಕ್ ಅಪ್ರೂವಲ್. Second is state emergency. State emergency ಅಂದ್ರೆ when a state is not following central government's rules and regulations. ಅವಾಗ ಗವರ್ನರ್ ಏನು ಮಾಡ್ತಾರೆ, ರಿಪೋರ್ಟ್ ಮಾಡಿ ಕೊಡ್ತಾರೆ ಪ್ರೆಸಿಡೆಂಟಿಗೆ ದ್ಯಾಟ್ ದಿಸ್ ಸ್ಟೇಟ್ ಈಸ್ ನಾಟ್ ಫಾಲೋವಿಂಗ್ ಎನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅಟ್ ದ ಟೈಮ್ ಪ್ರೆಸಿಡೆಂಟ್ ರೂಲ್ ಕೊಡ್ತಾರೆ. ಥರ್ಡ್ ಈಸ್ ಫಿನಾನ್ಷಿಯಲ್ ಎಮರ್ಜೆನ್ಸಿ. ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂದ್ರೆ ವೆನೆವರ್ ಅವರ್ ಕಂಟ್ರೀಸ್ ಫೈನಾನ್ಷಿಯಲ್ ಪೊಸಿಷನ್ ಡೇಂಜರ್ ಒಳಗೆ ಅದಾವ ಅಂದ್ರೆ ಸ್ಟೆಬಿಲಿಟೀಸ್ ರೆಡ್ಯೂಸ್ ಆಗ್ಲಿಕ್ಕೆ ಅವಾಗ ಎಮರ್ಜೆನ್ಸಿ ಕೊಡ್ಬೋದು. ಇಲ್ಲೇ ಫಿನಾನ್ಷಿಯಲ್ ಎಮರ್ಜೆನ್ಸಿ ಒಳಗೆ ವಿ ಹ್ಯಾವ್ ನಾಟ್ ಅಪ್ರೂವಲ್ ನೀಡ್ ಆಗಂಗಿಲ್ಲ. ಓಕೆ, ಓನ್ಲಿ ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಗೌರ್ಮೆಂಟ್ ನ್ಯಾಷನಲ್ ಎಮರ್ಜೆನ್ಸಿ ಒಳಗೆ ಅಷ್ಟೇ ಅಪ್ರೂವಲ್ ಬೇಕು. ಇನ್ ಸ್ಟೇಟ್ ಆ್ಯಂಡ್ ಫಿನಾನ್ಷಿಯಲ್ ಎಮರ್ಜೆನ್ಸಿ ಒಳಗೆ ದೇರ್ ಇಸ್ ನೋ ಅಪ್ರೂವಲ್. ಓಕೆ, ಸೊ ದಿಸ್ ವಾಸ್ ಅಬೌಟ್ ದ ಎಮರ್ಜೆನ್ಸಿ. We have we will move to the another, that is sources of Indian Constitution.
ಸಿ ಸೋರ್ಸಸ್ ಅಂದ್ರೆ ನಾವು ಏನೇನು ಬಾರೋ ಮಾಡ್ಕೊಂಡು ಬಂದಿರಿ ಓಕೆ ಫ್ರಮ್ ಬೇರೆ ಕಂಟ್ರೀಸ್ ನಾವು ಏನೇನು ಬಾರೋ ಮಾಡೋ ಮಾಡ್ಕೊಂಡು ಬಂದಿರಿ ಓಕೆ ಲೈಕ್ ಫಂಡಮೆಂಟಲ್ ರೈಟ್ಸ್ ನಾವು ಎಲ್ಲಿಂದ ತೊಗೊಂಡಿರಿ ಓಕೆ ಫಂಡಮೆಂಟಲ್ ಡ್ಯೂಟೀಸ್ ನಾವು ಯಾವ ಕಂಟ್ರಿ ತೊಗೊಂಡು ಬಂದಿರಿ ಓಕೆ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಓಕೆ ಇಲೆಕ್ಷನ್ ಮೆಥಡ್ ಹೆಂಗೆ ಕಂಡಕ್ಟ್ ಆಗಬೇಕು ಓಕೆ ವಾಟ್ ಹ್ಯಾಪನ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡಿದ್ರು ಹಿ ಹ್ಯಾಸ್ ಟ್ರಾವೆಲ್ಡ್ ಆಲ್ ದ ಕಂಟ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡಿದ್ರು ಹಿ ಹ್ಯಾಸ್ ಬಿನ್ ಟ್ರಾವೆಲ್ಡ್ ಆಲ್ ಓವರ್ ದ ಕಂಟ್ರೀಸ್ ಅಲ್ಲಿಂದ ಕಾನ್ಸ್ಟಿಟ್ಯೂಷನ್ ಯಾವ್ಯಾವ ಚಲೋ ಅದ ಅವ್ರು ತೊಗೊಂಡು ಬಂದರು ಇಂಡಿಯಾ ಒಳಗೆ ಓಕೆ ಹಿ ಹ್ಯಾಸ್ ಟ್ರಾವೆಲ್ ಆಲ್ ಓವರ್ ದ ಕಂಟ್ರಿ ಯಾರು ಹೋಗಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿ ಹ್ಯಾಸ್ ಟ್ರಾವೆಲ್ಡ್ ಆಲ್ ಓವರ್ ದ ಕಂಟ್ರಿ ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಒಳಗೆ ಏನೇನು ಅದೋ ಅವ್ರು ತೊಗೊಂಡು ಬಂದರು ಯಾವ್ಯಾವ ಚಲೋ ಅದೋ ಅದು ಹಿಡ್ಕೊಂಡ್ರು ಯಾವ್ಯಾವ ಚಲೋ ಇದ್ದಿಲ್ಲ ಅವ್ರು ಕ್ಯಾನ್ಸಲ್ ಮಾಡಿದ್ರು that is called as sources of Indian constitution like ನಾವು ಎಮರ್ಜೆನ್ಸಿ ಇಲ್ಲಿ ತೊಗೊಂಡು ಬಂದಿರಿ ಓಕೆ ಗವರ್ನರ್ ಹೆಂಗಿರಬೇಕು ಓಕೆ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಹೆಂಗೆ ಎಲ್ಲಿಂದ ತೊಗೊಂಡು ಬಂದಿರಿ ದ್ಯಾಟ್ ಈಸ್ ಕಾಲ್ಡ್ ಆಸ್ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಸ್ ಟ್ರಾವೆಲ್ಡ್ ಆಲ್ ಓವರ್ ದ ಕಂಟ್ರಿ ಟ್ರಾವೆಲ್ ಮಾಡ್ದು ಫ್ರಮ್ ಬ್ರಿಟನ್ ಜರ್ಮನಿ ಯು ಎಸ್ ಎ ಅಲ್ಲಿಂದ ಅವ್ರದ್ದು ಕಾನ್ಸ್ಟಿಟ್ಯೂಷನ್ ಏನೇನು ಚಲೋ ಅದೋ ಅದು ತೊಗೊಂಡು ಬಂದೇನೇನು ಮಾಡಿದ್ರು ಸುಮ್ ಕಣ್ಣು ಮುಚ್ಚಿ ಬರ್ದಿಲ್ಲ ಎಲ್ಲ ರೀಡ್ ಮಾಡಿದ್ರು ಎಲ್ಲ ಸ್ಟಡಿ ಮಾಡಿ ಯಾವ್ಯಾವ ಚಲೋ ಅದಾವ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಬರೆದ್ರು ಯಾವ್ಯಾವ ಚಲೋ ಇಲ್ಲ ಅದು ತೆಗೆದ್ರು ಓಕೆ ಫಸ್ಟ್ ಸೋರ್ಸಸ್ ವಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಲ್ಲಿಂದ ನಾವು ಏನೇನು ತೊಗೊಂಡು ಬಂದ್ವಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇದು ಯಾರು ಮೊದಲ ಇಂಡಿಯಾ ಯಾರು ರೂಲ್ ಮಾಡಿದ್ರು ಬ್ರಿಟಿಷ್ ರೂಲ್ ಮಾಡಿದ್ರು ಅವ್ರು ಇವ್ದು ಸಮ್ ಪ್ರೊವಿಷನ್ ಕೊಟ್ಟಿದ್ರು ಎಮರ್ಜೆನ್ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಜುಡಿಷರಿ ಫೆಡರಲ್ ಸ್ಕೀಮ್ ಆಫೀಸ್ ಆಫ್ ಗವರ್ನರ್ ಅವರು ಎಲ್ಲ ಮೇಂಟೈನ್ ಮಾಡಿದ್ರು ಬಿಫೋರ್ ರೂಲಿಂಗ್ ಯಾರು ರೂಲ್ ಮಾಡಿದ್ರು ಬ್ರಿಟಿಷ್ ಅವ್ರದ್ದು ಪಾಸ್ ಮಾಡಿದ್ರು ಅಲ್ಲಿ ನಾವು ತೊಗೊಂಡು ಬಂದರು ಎಮರ್ಜೆನ್ಸಿ ಪ್ರೊವಿಷನ್ ವಿಚ್ ಹವ್ ಎಕ್ಸ್ಪ್ಲೇನ್ ಅದು ತೊಗೊಂಡು ಬಂದರು ಓಕೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಓಕೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಎಲ್ಲರೂ ಇರ್ಬೋದು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ತೊಗೊಂಡು ಬಂದರು ಆ್ಯಕ್ಟ್ 1935 ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಟು ವಿಚ್ ಪರ್ಸನಲ್ ಮ್ಯಾಟರ್ಸ್ like officers personal matters uh, executing police officers okay judicial legal officers are referred okay public service commission deals with article 315 to 323 part 4 that deals with public service commission okay that we have okay next judiciary okay judiciary ಹೆಂಗಿರಬೇಕು ಇಂಡಿಯಾ ಒಳಗೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಇರಬೇಕು ಹೈಕೋರ್ಟ್ ಜಡ್ಜ್ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ ಅದು ಹೇಳ್ತಾರೆ ಓಕೆ ನೆಕ್ಸ್ಟ್ ಫೆಡರಲ್ ಸ್ಕೀಮ್ ಅಂದ್ರೆ ವೇರ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಎರಡೂ ಪವರ್ಸ್ ಡಿಫರ್ ಇರ್ತಾವೆ ನಾಟ್ ಈಕ್ವಲ್ ನೆಕ್ಸ್ಟ್ ಆಫೀಸ್ ಆಫ್ ಗವರ್ನರ್ ಅಂದ್ರೆ ಎವ್ರಿ ಸ್ಟೇಟ್ ಒಳಗೆ ಒಂದೊಂದು ಗವರ್ನರ್ ಇರಬೇಕು ಓಕೆ ಒಂದೊಂದು ಗವರ್ನರ್ ಇರಬೇಕು ಗವರ್ನರ್ ಏನು ಮಾಡ್ತಾರೆ ದಿ ವಿಲ್ ನಾಟ್ ಅವ್ರದ್ದು ಇಲೆಕ್ಷನ್ ಆಗಲ್ಲ ಅವ್ರಿಗೆ ಅಪಾಯಿಂಟ್ ಮಾಡ್ತಾರೆ ಯಾರು ಅಪಾಯಿಂಟ್ ಮಾಡ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ ಫಾರ್ 5 years ಓಕೆ ಫಾರ್ 5 years ಸೇಮ್ ಪ್ರೆಸಿಡೆಂಟ್ ಹೆಂಗಿರ್ತಾರೆ ಸೇಮ್ ಸೆಂಟ್ರಲ್ ಒಳಗೆ ಹೆಂಗೆ ಪ್ರೆಸಿಡೆಂಟ್ ಇರ್ತಾರೆ ಸೇಮ್ ಒಳಗೆ ಎವ್ರಿ ಸ್ಟೇಟ್ ಒಂದು ಗವರ್ನರ್ ಇರಬೇಕು ಓಕೆ ಪ್ರೆಸಿಡೆಂಟ್ ಏನು ಮಾಡ್ತಾರೆ ದಿ ವಿಲ್ ಟೇಕ್ ಓತ್ ತಗೋತಾರೆ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೇಮ್ ಗವರ್ನರ್ ಏನು ಮಾಡ್ತಾರೆ ಹಿ ವಿಲ್ ಟೇಕ್ ದ ಓತ್ ಆಫ್ ಚೀಫ್ ಮಿನಿಸ್ಟರ್ ಏನು ಮಾಡಬೇಕು ಇನ್ ಫ್ರಂಟ್ ಆಫ್ ಗವರ್ನರ್ ಹಿ ಶುಡ್ ಟೇಕ್ ಓತ್ ಮತ್ತು ತೆಳಗೆ ಅವ್ರು ಚೀಫ್ ಮಿನಿಸ್ಟರ್ ಒಳಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ ಅವ್ರದ್ದು ಓತ್ ಇವ್ರು ತಗೋತಾರೆ ಐ ಥಿಂಕ್ ಎಲ್ಲರೂ ನೋಡ್ಬೋದು ಟಿ ವಿ ಒಳಗೆ ಓಕೆ ಇನ್ ದ ಪ್ರೀವಿಯಸ್ ಇಯರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಓತ್ ತಗೊಂಡಿದ್ರು ಅವ್ರ ತಲೆಯಾಗ ಮಿನಿಸ್ಟರ್ಸ್ ಬಂದರು ಓತ್ ತಗೊಂಡಿದ್ರು ಓಕೆ ಸೇಮ್ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಅವರು ಓತ್ ತಗೊಂಡ್ರು ಓಕೆ ಸೇಮ್ ಪ್ರೆಸಿಡೆಂಟ್ ಹೆಂಗಿರ್ತಾರೆ ಸೇಮ್ ಸ್ಟೇಟ್ ಒಳಗೆ ಗವರ್ನರ್ ಇರ್ತಾರೆ ಓಕೆ ಸೊ ಅಗೇನ್ ಲೈಕ್ ಅನದರ್ ವಿ ಹ್ಯಾವ್ ಲೈಕ್ wait a minute ಓಕೆ ನೆಕ್ಸ್ಟ್ ನೋಡ್ರಿ ನಾವು ಯು ಎಸ್ ಎ ಒಳಗೆ ಏನೇನು ತೊಗೊಂಡಿರಿ ಫಂಡಮೆಂಟಲ್ ರೈಟ್ಸ್ ಜುಡಿಷಿಯಲ್ ರಿವ್ಯೂ ಇಂಪ್ರೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂದರೆ ರಿಮೂವಲ್ ಆಫ್ ಪ್ರೆಸಿಡೆಂಟ್ ಓಕೆ ದಿಸ್ ಸೋರ್ಸಸ್ ಆಫ್ ಕಾನ್ಸ್ಟಿಟ್ಯೂಷನ್ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್ ದಟ್ ಮೀನ್ಸ್ ಇನ್ ಟುಮಾರೋಸ್ ಕ್ಲಾಸ್ we will study okay till now